ವಿದ್ಯುತ್ ಪ್ರವಾಹವಿರುವ ನೇರ ವಾಹಕ ತಂತಿ. ಒಂದು ವೈರ್ ಇದೆ, ಆ ವೈರಲ್ಲಿ ಏನಾಗ್ತಿದೆ, ಕರೆಂಟ್ ಫ್ಲೋ ಆಗ್ತಿದೆ ಆಯ್ತಾ. ಆ ತರ ಇದನ್ನ ಸ್ವಿಚ್, ಇದು ಬ್ಯಾಟ್ರಿ. ಅವ್ರು ಏನ್ ಮಾಡ್ತಾರೆ, ಸ್ವಿಚ್ ಆನ್ ಮಾಡಿ ಬ್ಯಾಟ್ರಿ ಮೂಲಕ ವಿದ್ಯುತ್ನ ಪ್ರವಾಹ ಮಾಡಿಬಿಡ್ತಾರೆ. ವಿದ್ಯುತ್ ಪ್ರವಹಿಸ್ತಿದೆ ಇದರಲ್ಲಿ. ಅವರು ಗೊತ್ತಿಲ್ಲದೇ ಏನ್ ಮಾಡ್ತಾರೆ ಅಂದ್ರೆ, ಆ ವಿದ್ಯುತ್ ಪ್ರವಾಹದ್ದು ಇದು ಮಾಡಿರ್ತಾರಲ್ಲ, ಡೆಮೋ ಮಾಡಿರ್ತಾರಲ್ಲ, ಅದ್ರ ಪಕ್ಕ ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಒಂದು ದಿಕ್ಸೂಚಿ ಇಟ್ಟಿರ್ತಾರೆ. ಗೊತ್ತಾ ನಿಮಗೆ ದಿಕ್ಸೂಚಿ ಒಂದು ಸಣ್ಣ ದಂಡಕ ಅಂತ. ಅದಕ್ಕೆ ಅದು ನಾರ್ತ್ ಮತ್ತೆ ಸೌತ್ ತೋರಿಸ್ತಾ ಇರುತ್ತೆ ಅವರು. ದಿಕ್ಸೂಚಿನ ಒಂದು ಸಣ್ಣ ದಂಡಕ ಅಂತ. ಏನಾಗುತ್ತೆ ಅಂದ್ರೆ, ಅವ್ರು ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಸ್ವಿಚ್ ಆನ್ ಮಾಡ್ತಾರೆ, ಬ್ಯಾಟ್ರಿಯಿಂದ ಏನ್ ಪ್ರವಾಹ ಆಗ್ತಿದೆ, ವಿದ್ಯುತ್ ಪ್ರವಾಹ ಆಗ್ತಿದೆ. ವಿದ್ಯುತ್ ಪ್ರವಾಹ ಆಗ್ಬೇಕಾದ್ರೆ ಏನಾಗುತ್ತೆ, ಇದು ದಿಕ್ಸೂಚಿ ಇದೆಲ್ಲ, ದಿಕ್ಸೂಚಿ ಮುಳ್ಳು ಡಿಫ್ಲೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಮುಳ್ಳು ಇಲ್ಲಿದೆ ಅಂದ್ರೆ ಅದು ಇಲ್ಲಿ ಬರಕ್ಕೆ ಶುರು ಆಗುತ್ತೆ. ಅವ್ರು ಅನ್ಕೋತಾರೆ ಯಾಕೆ ಈ ತರ ಬಂತು ಅಂತ. ಅವಾಗ ಅವ್ರು ಹೇಳ್ತಾರೆ, ವಿದ್ಯುತ್ ಪ್ರವಾಹ ಆಗ್ಬೇಕಾದ್ರೆ ಆ ಸರೌಂಡಿಂಗ್ ಸುತ್ತ ಏನ್ ಉಂಟಾಗುತ್ತೆ, ಯೋಚನೆ ಮಾಡ್ರಿ. ವಿದ್ಯುತ್ ಪ್ರವಾಹ ಆಗ್ಬೇಕಾದ್ರೆ ಈ ಸರೌಂಡಿಂಗ್ ಅಲ್ಲಪ್ಪ, ಇದ್ರ ಸುತ್ತ ಏನ್ ಉಂಟಾಗ್ಬೋದು, ಇದು ಮ್ಯಾಗ್ನೆಟ್ ಆಯ್ತು, ಇದು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್ ಅಲ್ಲ. ಮತ್ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಮತ್ತೆ ದಿಕ್ಸೂಚಿ ಏನಕ್ಕೆ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಹಿಂದೆ ಮುಂದೆ ಇರುತ್ತೆ. ಹುಡುಗರು ಲಾಸ್ಟ್ ಬೆಂಚ್ ಹೇಳ್ರಪ್ಪ. ವಿದ್ಯುತ್ ಪ್ರವಾಹ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ವಿದ್ಯುತ್ ತನ್ನದೇ